ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನೀವು ನನ್ನವರು. ಇಂದಿನ 2 ವಾಚನಗಳಲ್ಲಿ ಶಿಷ್ಯರು ಸಹಿಸಬೇಕಾದ ಸಂಕಷ್ಟಗಳ ಕುರಿತಾಗಿ ನಾವು ಧ್ಯಾನಿಸುತ್ತೇವೆ. ಯೇಸು ಕ್ರಿಸ್ತರು ಕೊಟ್ಟ ರಕ್ಷಣಾ ಆನಂದವನ್ನು ಅನುಭವಿಸಿದ ಯಾರೂ ಸಹ ತಮಗಾಗಿ ಜೀವಿಸಲು ಬಯಸೋದಿಲ್ಲ. ಅವರ ಪ್ರೀತಿ ಯೇಸುಗಾಗಿ ಬದುಕಲು ಅವರನ್ನು ಒತ್ತಾಯಪಡಿಸುವಂಥದ್ದಾಗಿದೆ. ತನಗಾಗಿ ಜೀವಿಸದೆ ಸತ್ತು ಪುನರುತ್ಥಾನರಾದ ಕ್ರಿಸ್ತ ಯೇಸುವಿಗಾಗಿ ಜೀವಿಸುವವರು ಅಂಥವರಾಗಿರುತ್ತಾರೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತರ ನೈಜ ಹಿಂಬಾಲಕರಿಗೆ ಈ ಲೋಕ ಒಂದು ಸೂಕ್ತ ಜಾಗವಲ್ಲ. ಕಾರಣ ಅವರೆಲ್ಲರೂ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ. ಯೇಸುವೆ ಸ್ವತಃ ನುಡಿದಂತೆ, ನೀವು ನನ್ನವರು, ಆದ್ದರಿಂದ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು, ಆದರೆ ಕೊನೆಯವರೆಗೂ ಸೈರಣೆಯಿಂದಿರುವವನು ಜೀವೋದ್ಧಾರವನ್ನು ಹೊಂದುವನು. ಇಂದಿನ ಮೊದಲ ವಾಚನದಲ್ಲಿ ನಾವು ಮೊದಲ ರಕ್ತಸಾಕ್ಷಿ ಸಂತ ಸ್ಟೇಫಾನನ ಕುರಿತಾಗಿ ನಾವು ಧ್ಯಾನಿಸುತ್ತೇವೆ. ಪ್ರಿಯರೇ, ಸಂತ ಸ್ಟೇಫಾನನಿಗೆ ಈ ಧೈರ್ಯ ಎಲ್ಲಿಂದ ಲಭಿಸಿತು? ನಾವು ನೋಡ್ತೇವೆ, ಅವರು ದೈವಾನುಗ್ರಹದಿಂದಲೂ ಪವಿತ್ರಾತ್ಮ ಶಕ್ತಿಯಿಂದಲೂ ತುಂಬಿದ್ದರು. ಜನರ ಮಧ್ಯೆ ಯೇಸುವಿಗೆ ಸಾಕ್ಷಿಯಾದುದನ್ನು ಕಂಡು ಅಲ್ಲಿರುವ ಪ್ರಾರ್ಥನಾ ತಂಡದವರು ಅಥವಾ ಧಾರ್ಮಿಕ ವ್ಯಕ್ತಿಗಳು ಅವನಿಗೆ ವಿರೋಧಿಗಳಾಗುತ್ತಾರೆ. ಸ್ಟೇಫಾನನಲ್ಲಿ ಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲು ಅವರಿಂದ ಆಗಲಿಲ್ಲ. ಆದ್ದರಿಂದ ಸ್ಟೇಫಾನನನ್ನು ಕಲ್ಲು ತೂರಿ ಅವರು ಸಾಯಿಸುತ್ತಾರೆ. ಸಂತ ಸ್ಟೇಫಾನನು ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ, ಸಾನ್ನಿಧ್ಯದಿಂದ ತುಂಬಲ್ಪಟ್ಟವನಾಗಿದ್ದನು. ಆತನ ಮೇಲೆ ಲಂಚ ಕೊಟ್ಟು ಮೋಶೆ ಮತ್ತು ದೇವರನ್ನು ದೂಷಿಸುತ್ತಾನೆ ಎಂದು ಸುಳ್ಳು ಸಾಕ್ಷಿ ಹೇಳಿಸಿ ಸಾಯಿಸುತ್ತಾರೆ. ನಾವಿಲ್ಲಿ ಸಂತ ಸ್ಟೇಫಾನನ ಪ್ರತಿಕ್ರಿಯೆಯನ್ನು ನೋಡಿದಾಗ ಆತನ ಧ್ಯಾನ ಪ್ರಭು ಯೇಸು ಕ್ರಿಸ್ತರಾಗಿದ್ದರು. ಸ್ವರ್ಗ ಸಾಮ್ರಾಜ್ಯ ಮಾತ್ರವೇ ಆಗಿತ್ತು. ಪ್ರಭು ಯೇಸುವೆ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡಿ ಎಂಬ ಯೇಸು ಹೇಳಿದ ಅದೇ ನುಡಿಗಳು, ಶಿಲುಬೆಯಲ್ಲಿ ಯೇಸು ಕೊಟ್ಟ ಅದೇ ಕ್ಷಮೆಯನ್ನು ಆತ ತನ್ನನ್ನು ನೋಯಿಸಿದವರಿಗೆ, ಹಿಂಸಿಸಿದವರಿಗೆ, ಸಾಯಿಸಿದವರಿಗೆ ಕೊಡುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಯೇಸು ಕ್ರಿಸ್ತರ ನೈಜ ಹಿಂಬಾಲಕರಿಗೆ ಈ ಲೋಕದಲ್ಲಿ ಕಷ್ಟ, ಸಂಕಟಗಳು, ಅವಮಾನಗಳು, ವಿರೋಧಗಳು ತಪ್ಪಿದ್ದಲ್ಲ. ಆದರೆ ಇನ್ನು ಅನೇಕರು ವಂಚನೆಗೆ ಒಳಗಾಗಿದ್ದಾರೆ. ನಾನು ಕ್ರೈಸ್ತ ಹಿಂಬಾಲಕ, ನಾನು ಯೇಸು ಹಿಂಬಾಲಕ ಅಂತ ಹೇಳಿ ಅನೇಕರನ್ನು ನಾಶನದ ದಾರಿಗೆ ಕರೆದೊಯ್ಯುವ, ನಿತ್ಯ ಜೀವದ ದಾರಿಯಿಂದ ಬೇರ್ಪಡಿಸುವ, ತಮ್ಮ ಸ್ವಂತ ಜ್ಞಾನವನ್ನೇ ಅವಲಂಬಿಸಿ ತಾವು ಸ್ವತಃ ವಂಚನೆಗೆ ಒಳಗಾಗಿದ್ದು, ತಮ್ಮಲ್ಲಿರುವ ವರಗಳನ್ನು ಉಪಯೋಗಿಸಿ ಬೇರೆ ಕಡೆಗೆ, ಪ್ರಾಸ್ಪ್ಯಾರಿಟಿ ಕಡೆಗೆ, ಲೋಕದ ಕಡೆಗೆ ಸೆಳೆಯುವ, ಅಥವಾ ಯೇಸು ಹೆಸರು ಹೇಳದೆ, ನೈಜ ಶುಭ ಸಂದೇಶವನ್ನು ಸಾರದೆ ಹೇಡಿಗಳಾಗಿ ಜೀವಿಸುವ ಅನೇಕರು ನಾವು ನೋಡ್ತೇವೆ. ಇಂದು ಧರ್ಮಸಭೆಗೆ ಧೈರ್ಯದಿಂದ ಶುಭ ಸಂದೇಶ ಸಾರುವ, ಜ್ಞಾನದಿಂದಲೂ ಪವಿತ್ರಾತ್ಮ ಶಕ್ತಿಯಿಂದಲೂ ತುಂಬಲ್ಪಟ್ಟ ನೈಜ ಹಿಂಬಾಲಕರು ಬೇಕು. ಕೊನೆಯ ತನಕ ಸೈರಣೆಯಿಂದಿರಲು ಪ್ರಿಯರೇ, ನಾವು ಮೊದಲು ಯೇಸು ಕ್ರಿಸ್ತರಲ್ಲಿರಬೇಕು. ಅವರ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಬೇಕು, ಪರಿಶುದ್ಧತೆಯಲ್ಲಿ ಜೀವಿಸುವವರಾಗಿರಬೇಕು, ಸ್ವರ್ಗೀಯ ಜ್ಞಾನದಿಂದ ತುಂಬಲ್ಪಡಬೇಕು. ಆಗ ಕಷ್ಟ ಸಂಕಟಗಳ ಸಮಯದಲ್ಲಿ ನಂಬಿಕೆ, ನಿರೀಕ್ಷೆಯಲ್ಲಿ ಮುಂದುವರಿಯಲು ಮತ್ತು ಯೇಸು ಕ್ರಿಸ್ತರಿಗೆ ನೈಜ ಸಾಕ್ಷಿಗಳಾಗಿ ಬೆಳಗಲು ಸಾಧ್ಯ. ಆಮೇನ್. ಪ್ರೈಸ್ ದ ಲಾರ್ಡ್.